ಇದೊಂದು ಒಳ್ಳೆಯ ಅವಕಾಶ ಇದೆ ಈ ತುಮಕೂರು ಜಿಲ್ಲೆಗೆ. ಅಂಥ ವ್ಯಕ್ತಿಯನ್ನು ಸ್ವಲ್ಪ ನಮ್ಮ ಜಿಲ್ಲೆಗೆ ಒಂದು ಐತಿಹಾಸಿಕ ಶಕ್ತಿ ಉಳಿತದೆ. ಈ ಜಿಲ್ಲೆಯವರೆಲ್ಲರೂ ಕೂಡ ಅವ್ರಿಗೆ ಹೆಚ್ಚಿನ ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿ ಆದರೆ ತುಮಕೂರು ಜಿಲ್ಲೆಯ ಡೆವಲಪ್ಮೆಂಟ್ ಆಗಲಿಕ್ಕೆ ಒಳ್ಳೆಯ ಅವಕಾಶ ಸಿಗ್ತದೆ. ಮುಖ್ಯಮಂತ್ರಿ ಅವ್ರದ್ದೇ ಆದ ಒಂದು ನಿಧಿ ಇರ್ತದೆ. ಈಗ ಬಂದು ಒಂದು ಗೃಹ ಮಂತ್ರಿ ಕೊಟ್ಟಾರೆ, ಅವ್ರು ಕೆಲವೇ ನಿಧಿ ಕೊಡ್ತದೆ, ಆ ನಿಧಿ ಒಳಗೆ ಅಷ್ಟೇ ಕೆಲಸ ಮಾಡ್ತಾರೆ, ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ. ಮುಖ್ಯಮಂತ್ರಿ ಆದಂದ್ರೆ ಎಲ್ಲ ದೃಷ್ಟಿಯಿಂದ ಮುಖ್ಯಮಂತ್ರಿದಾದ ಒಂದು ನಿಧಿ ಫಂಡ್ ಇರೋದ್ರಿಂದ ಬೇರೆ ಬೇರೆ ದೃಷ್ಟಿಯಿಂದ ಒಂದು ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಇರ್ತದೆ. ಅದಕ್ಕೆ ನಾವೆಲ್ಲ ಈ ಜಿಲ್ಲಾ ಅಭಿಮಾನ ಹಿಡ್ಕೊಂಡು ಕೊರಟಗೆರೆ ತಾಲೂಕಿನ ಆದಿಯಾಗಿ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕೆಲವು ಅಭಿಪ್ರಾಯ ಹೇಳಿದ್ರು, ನಮ್ಮ ಕೇಶವಮೂರ್ತಿ ಆಗಲಿ ಅವ್ರು ಮಾಡಿದಂಥ ಸಾಧನೆ ಕೂಡ ಹೇಳಿದ್ದಾರೆ. ಆದರೆ ಇನ್ನೂ ಅವರು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೆ ಮನಮೆಚ್ಚುವಂತೆ ಜನ ಮೆಚ್ಚುವಂತೆ ಆ ಕೆಲಸ ಅವರಿಂದ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಾವೆಲ್ಲ. ಒಂದು ವೇಳೆ ಮಾಡಲಿಲ್ಲ ಅಂದರೆ ಮಠಾಧೀಶರೆಲ್ಲರ ನಿಲುವು ಹೇಗಿರುತ್ತೆ? ಅಲ್ಲ, ಮಾಡಲಿಲ್ಲ ಅಂದರೆ ಹೈಕಮಾಂಡ್ ತೀರ್ಮಾನ, ನಾವು ಅದಕ್ಕೆ ನಿಲ್ ಮಾಡೋಕ್ಕಾಗಲ್ಲ. ಅದು ಯಾಕೆ ನಿರೋಧಕ್ಕೆ ಎರಡೂವರೆ ವರ್ಷ ಅದು ಹೋರಾಟ ಏನಿರುತ್ತೆ ಅಲ್ಲಿ ಹೋರಾಟ ಮಾಡಿ ಕೆಲಸ ಆಗಲ್ಲ. ಅದು ಹೋರಾಟ ಮಾಡಿದ್ರು ಕೂಡ ಕೆಲಸ ಆಗಲ್ಲ. ಒಂದ್ ಕಡೆ ಸೇರಿ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ ಮಾಡಲಿಲ್ಲ ಅಂದ್ರೆ ನಿಮ್ಮ ನಿಲುವೇನು? ಅಲ್ಲಿ ನಮ್ಮ ನಿಲುವೇನು ಅದು ಹೈಕಮಾಂಡ್ ತೀರ್ಮಾನ ನಾವೇನು ಮಾಡೋಕ್ಕೆ ಬರಲ್ಲ. ಅದು ಯಾಕೆಂತಂದ್ರೆ ಹೈಕಮಾಂಡ್ ಒಂದು ಅದೇ ಒಂದು ಪಕ್ಷದಲ್ಲಿ ಒಂದು ಪದ್ಧತಿ ಇರ್ತದೆ. ಆ ಪದ್ಧತಿ ಅವ್ರ ಟಾರ್ಗೆಟ್ ಇರ್ತೈತೆ, ಅದು ಮಾಡಿದ ಮೇಲೆ ನಾವು ಯಾರು ಏನು ಅನ್ನಕ್ಕೆ ಬರೋದಿಲ್ಲ. ಈಗಲೂ ಹೈಕಮಾಂಡೇ ಮಾಡಿದೆ. ಈಗ ಇನ್ನು ಸಿದ್ದರಾಮಯ್ಯ ಇನ್ನೂ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಈಗ ಅವ್ರು ಕೇಳ್ತಾರೆ, ಈಗ ಅವಕಾಶ ಐತೆ ಅಂತ ಹಿಂದೆ ಅವ್ರು ಹೇಳಿದ್ದೆ ಈಗ ಬಂದಿತ್ತು. ಈಗ 5 ವರ್ಷ ಅವ್ರ ಅಂತ ಹೇಳಿದ್ದು ಯಾವುದೂ ಬರ್ತಿದ್ದಿಲ್ಲ. 5 ವರ್ಷ ಸಿದ್ದರಾಮಯ್ಯ ಆಗ್ಬೇಕಂತ ತಿಳ್ಕೊಂಡು ಅವ್ರು ಯಾರು ಹೈಕಮಾಂಡ್ ಎಲ್ಲಿ ಹೇಳಿಲ್ಲ. ಅವರು ಬೂದಿ ಮುಚ್ಚಿ ಕ್ಯಾಂಡದಂತೆ ಅಷ್ಟು ಹೇಳ್ಕೊತ ಬಂದುಬಿಟ್ರದು. ಅದು ಬೂದಿ ಮುಚ್ಚಿ ಕ್ಯಾಂಡ್ ಇರೋದ್ರಿಂದ ಈ ಕ್ಯಾಂಡ ಹೊರಗೆ ಹಾಕಿದ್ರೆ ಕೆಲವರು ಬೆನ್ನೈತಾರೆ. ಈಗ ಅವ್ರವ್ರ ಪಕ್ಷದವ್ರು ಬೆನ್ನೈತಾರೆ. ಹೀಗಿರೋದ್ರಿಂದ ಈಗ ಅದು ಬೂದಿ ಮುಚ್ಚಿದ ಕ್ಯಾಂಡ್ ಇರೋದು ಪಬ್ಲಿಷ್ ಆಗಿರೋದು. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಯಾರು ಏನು ಮಧ್ಯಸ್ಥಿಗೆ ಮಾತಾಡೋಕ್ಕೆ ಬರೋದೇ ಇಲ್ಲ. ನಾವು ಅದಕ್ಕೆ ಅದನ್ನ ರಾಜಕಾರಣ ವಹಿಸೋಕೆ ಆಗೋದಿಲ್ಲ. ಅದು ನಾವು ನಿಲ್ಲುವಾಗ ಸ್ಟ್ರೈಕ್ ಮಾಡೋದಾಗಲಿ ಇದು ಮಾಡೋದ್ರೆ ಈಗ ಒಂದು ಅವಕಾಶ ಐತಿ ಮಾಡಿರಿ ಅಂತ ಹೇಳ್ತೀವಿ ಅಷ್ಟೇ. ಅದು ಈಗ ಮಾಡಿದ್ರೆ ಮತ್ತೆ ಮುಂದಿನ ಚುನಾವಣೆ, ಮುಂದಿನ ವಿಚಾರ, ಮುಂದೆ ಜನಗಳ ದೃಷ್ಟಿಕೋನ ಹೇಗಿರ್ತೈತೆ ಹಾಗೆ ಹೋಗ್ತೈತಿ. ಬೂದಿ ಮುಚ್ಚಿದ ಕೆಂಡ ದೊಡ್ಡ ಕಿಡಿ ಒತ್ತತ್ತೆ ಅಂತೀರಾ? ಹೇಳಕ್ಕೆ ಬರೋದು ಕಿಡಿ ಹೆಂಗೈತದೆ, ಗಾಳಿ ಹೆಂಗೆ ಬೀಸ್ತೈತೆ ಹೇಳಕ್ಕೆ ಬರಲ್ಲ. ಒಂದು ಸ್ವಲ್ಪ ದೊಡ್ಡ ಚಂಡಮಾರುತ ಗಾಳಿ ಬಂದಾಗ ಬೂದಿ ಹೊರಗೆ ಬಂದು ಕೆಂಡ ಹೊರಗೆ ಬಂದೇ ಬರ್ತೈತೆ. ಈಗ ದೊಡ್ಡ ಗಾಳಿ ಬಂತಂದರೆ ಗಾಳಿ ಬೀಸ್ದಾಗ ಬೂದೆಲ್ಲ ಹಾಕೈತಿ, ಒಳಗಿನ ಕೆಂಡ ಹೊರಗೆ ದೊಡ್ಡ ಕ್ರಾಂತಿ ಆಗುತ್ತೆ. ಹೇಳಿಕ್ಕೆ ಬರಲ್ಲ. ಅದು ದೈವಚ್ಛ. ಅದು ಜನಗಳ ಪ್ರಜೆಗಳ ಪ್ರತಿನಿಧಿ, ಪ್ರಜೆಗಳ ಹೋಗಿ ಹೆಂಗಿರ್ತೈತೆ ಹಂಗೆ ಬೇಕಿತ್ತದು. ಇದು ಪ್ರಜಾರಾಜ್ಯ ಅಲ್ಲ. ಪ್ರಜೆಗಳ ದೃಷ್ಟಿಕೋನ ಹೇಗಿರ್ತೈತೆ ಹಾಗೆ ಹೋಗ್ಬೇಕು ಹೊರ್ತೀವಿ. ಯಾರು ವ್ಯಕ್ತಿಶ ಮಾತಾಡೋದಲ್ಲಿ. ಅದು ನಾವೆಲ್ಲ ಪ್ರಜೆಗಳ ಪ್ರತಿನಿಧಿ ಅವ್ರು ಆಯ್ಕೆ ಇರ್ತಂದಾಗ ಎಲ್ಲರ ಪ್ರಜೆಗಳ ಒಂದು ಶಕ್ತಿ ಹೇಗೆ ಬರ್ತೈತಿ, ಆ ಪ್ರಜೆಗಳ ಮೇಲೆ ವ್ಯಕ್ತಿತ್ವ ನಿಲುವಾಗ್ತೈತಿ.